ಬಾಲಿಲ್ಲದ ಹಾಯ್ ಫ್ರೆಂಡ್ಸ್, ಇವಾಗ ನಾನು ಕಟಿಂಗ್ ಶಾಪಿಗೆ ಹೊಂಟೀನಿ. ಯಾಕಪ್ಪ ಅಂತಂದ್ರೆ ಹೊಳೆ ದಂಡಿ ಮೇಲೆ ಹುಲ್ಲು ಬೆಳೆದಂಗೆ ಮಾರಿ ತುಂಬ ತಲೆ ತುಂಬ ಕೂಗಲ ಬೆಳೆದು ಬಿಟ್ಟವು. ಈ ಆಫೀಸ್ಗೆ ಹೋದ್ರೆ ಇದೇ ಮೇಲೆ ಹೆಂಗೆ ಹಿಡಿದವರೆ ಆಗ್ತಾರಂತೇಳಿ ಕಟಿಂಗ್ ಮಾಡ್ಕೊಳಕ್ಕೆ ಬಂದೀನಿ. ಇಲ್ಲಿ ಕಟಿಂಗ್ ಅಂಗಡಿ ಮುಂದೆ ನೋಡಿದ್ರೆ ರೇಷನ್ ಅಂಗಡಿ ಬಂದಿನೋ ಏನು ಕಟಿಂಗ್ ಶಾಪಿಗೆ ಬಂದಿನೋ ಕನ್ಫ್ಯೂಸ್ ಆಗಕತ್ತೈತಿ. ಅಷ್ಟು ಪಾಳಿ ಇವಾಗ ಕಟಿಂಗ್ ಮಾಡ್ಕೊಂಡ ನಂತರ ನೋಡಿ ಬಿಸಿಲಂತರ ಸೂರ್ಯಾಗ ಯಾರೋ ಗ್ಯಾಸ್ ಹಚ್ಚಿ ನೆನಪಾರಿ ಬಿಟ್ಟು ಹೋದಂಗೆ ಆಗ್ಬಿಟ್ಟದ. ಅಷ್ಟೊಂದು ಬಿಸಿಲು. ಇಲ್ಲಿ ಪಾಪ ಆಕಳಗಳು ನೋಡ್ರಿ ಹುಲ್ಲು ತಿನ್ನೋದು ಬಿಟ್ಟು ನೆರಳಿ ಕೂತ್ಬಿಟ್ಟವು. ಗಂಡು ಮಕ್ಕಳಿಗೆ KG ಬಂಗಾರಕ್ಕಿಂತ ತಲೆ ಮೇಲಿರೋ ಕೂದಲು ಮುಖದ ಮೇಲೆ ಇರ್ತಕ್ಕಂಥ ಗಡ್ಡ ಮೀಸೆನೇ ಶೃಂಗಾರ ಅಲ್ವಾ? ತಪ್ಪು ಸರಿನೋ ಕಮೆಂಟ್ ಮಾಡಿ. ಇದು ನೋಡಿ ಗಿಡ ಮರಗಳ ತಂಪಲ್ಲಿ ಎಷ್ಟೊಂದು ಚೆನ್ನಾಗಿ ನೆರಳಿದೆ. ಇವಾಗ ನೋಡಿ ನಾನು ನನ್ನ ಮಗಳ ಹತ್ರ ಬಂದಿದ್ದೀನಿ. ಅವರು ಅಜ್ಜಿ ಮನೆಗೆ ಹೋಗಿದ್ದಳು, ಅವ್ರ ಅಜ್ಜಿ ಮನೆಗೆ. ಅಲ್ಲಿಂದ ಅವಳನ್ನು ಕರ್ಕೊಂಡು ಬರಬೇಕಾಗಿತ್ತು, ಅದಕ್ಕೆ ಹೋಗಿದ್ದೆ. ಅವಳಿಗೆ 2 ದಿನ ಭೇಟಿಯಾಗಿದ್ದಿಲ್ಲ. ಆಕಿ ಪಪ್ಪ ಎಲ್ಲಿ ಹೋಗಿದ್ದಾನಂತ ಕೇಳಿದ್ರೆ ಅವ್ರ ಮಮ್ಮಿ ಏನಂದಳಂತ, ಮಂಗಳಗರಕ್ಕೆ ಹೋಗ್ಯಾನ, ಏಲಿಯನ್ ಜೊತೆ ಮೀಟಿಂಗ್ ಮಾಡೋಕ್ಕೆ ಬರ್ತಾನಂತ ಹೇಳಿದೆ. ಸಮಾಧಾನ ಮಾಡಿದಳಂತೆ. ಅದಕ್ಕೆ ಬರ್ನ ಫುಲ್ ಖುಷಿ ಆಗಿಬಿಟ್ಟಾಳ, ಮಂಗಳಗರದಿಂದ ಬಂದಾನಂತೇಳಿ. ಅವಳಿಗೆ ನನ್ನ ರೂಮಿನ ಕಡೆ ಕರ್ಕೊಂಡು ಹೋಗ್ಬೇಕಂತ ಅನ್ನಿಸ್ತು, ಅದಕ್ಕೆ ಕರ್ಕೊಂಡು ಹೊಂಟಿದ್ದೀನಿ. ಆಕೆನೂ ನನ್ನ ಜೊತೆ ಬರ್ತೀನಿ ಅಂದಳು. ಯಾಕೆ ಅಂತೇಳಿ ಮುಂದೆ ಗೊತ್ತಾಗುತ್ತೆ ನೋಡಿ. ಅವಳಿಗೆ ಬೇಕಾಗಿದ್ದು ಅಂಗಡಿ ಹತ್ರ ಐಸ್ ಕ್ರೀಮು, ಅದಕ್ಕೆ ಟೆಪಿ ಹಾಕ್ಲಿಕ್ಕೆ ಬಂದಳಂತೇಳಿ ಗೊತ್ತಾಯಿತು. ನೀವು ಅದು ಒಟ್ಟು ಅವಳೇ ತಿಂದಳಂತೇಳಿ ಗಾಬರಿ ಆಗಬೇಡಿ. ಅದ್ರಾಗ ನಂದು ಅರ್ಧ ಪಾಲಿತ್ತು, ನಾನು ತಿಂದೆ. ಯಾಕಂದರೆ ಚಿಕ್ಕ ಮಕ್ಕಳಿಗೆ ಐಸ್ ಕ್ರೀಮ್ ತಿನ್ನಿಸ್ಬಾರ್ದು ಅಂತೇಳಿ ನಾನೇ ತಿಂದೆ. ಒಂದು ಅರ್ಧ ಆಕೆ ತಿಂತಾಳೆ, ಉಳ್ಕಿದ್ದೆಲ್ಲ ನಾನೇ ತಿಂದೆ. ಸುಮ್ಮನೆ ಅವಳ ಹೆಸರಿಗೆ ತಂದಿದ್ದು. ನೋಡಿ ಯಾವ ರೀತಿ ಇದೆ ನನ್ನ ಲ್ಯಾಪ್ಟಾಪ್ ಗತಿ, ಯಾವ ರೀತಿಯಾಗಿ ನೋಡೋಕಿನ ಕೈಯಾಗ ಸಿಕ್ಕು ಬಾರಿಸ್ತಾಳೆ ಲ್ಯಾಪ್ಟಾಪಿಗೆ. ಸೂಪರ್ ಅಂತ ನೋಡಿ. ಅನ್ನ ಸಹ ಎತ್ತಲಿಕ್ಕೆ ಐಸ್ ಕ್ರೀಮ್ ಸಹಿತ. ಈಗ ಸ್ಟಡಿ ಟೈಮ್ ಶುರು ಐತಕ್ಕಿಂದು. ನೋಡ್ರಿ ಕ್ಲಿಪ್ ನೋಡಿ ಯಾವ ರೀತಿಯಾಗಿ ಮಜಾ ಮಾಡ್ತಿದ್ದಾಳೆ. ನನಗೂ ಹೇಳ್ತಿದ್ದಾಳೆ ಏನಿದೆ ಅಂತೇಳಿ. ಅಷ್ಟೊಂದು ಟ್ಯಾಲೆಂಟ್ ಈಗಿನ ಹುಡುಗರು, ಸಿಕ್ಕಾಬಟ್ಟೆ ಟ್ಯಾಲೆಂಟ್ ಇರ್ತವೆ ಈಗಿನ ಹುಡುಗರು. ಕ್ಲಿಪ್ ನೋಡಿ ಪ್ರಾಣಿಗಳ ಹೆಸರನ್ನು ಗುರುತಿಸ್ತಿದ್ದಾಳೆ. ಮೊದಲು ಅದರಲ್ಲಿರ್ತಕ್ಕಂಥ ಹಾವು, ಚೇಳು, ಇಲಿ ಇಂಥವೆಲ್ಲ ನೋಡಿ ಭಯ ಪಡ್ತಿದ್ದಳು. ಆಮೇಲೆ ರಾಟಿ ಬಿತ್ತು. ಇವಾಗ ಆಟ ಸಾಮಾನು ಜೊತೆ ಆಟ ಆಡೋ ಸಮಯ. ಇವಾಗ ನೋಡಿ ಆಟ ಸಾಮಾನುಗಳನ್ನ ಕೆಳಗೆ ತಗೊಂಡು ಆಟ ಆಡುತ್ತಾ ಇದ್ದಾಳೆ. ಅವಳು ಒಬ್ಬಳೇ ಆಡಲ್ಲ, ನನಗೂ ಜೀವ ತಿಂತಾಳೆ ಆಡು ಅಂತೇಳಿ. ಇಲ್ಲಿ ನೋಡಿ ಆಟವನ್ನು ಯಾವ ರೀತಿಯಾಗಿ ಆಡ್ತಾ ಇದ್ದಾಳೆ. ಈ ಒಂದು ಆಟ ಸಾಮಾನ ಕಲಬುರಗಿ ಶರಣಬಸಪ್ಪ, ನಮ್ಮ ಕಲಬುರಗಿ ಶರಣಬಸಪ್ಪನ ಜಾತ್ರೆಯಲ್ಲಿ ತೆಗೆದುಕೊಂಡೆ. ಇದಕ್ಕೆ 100 ರೂಪಾಯಿ ಸ್ನೇಹಿತರೆ. ಸುಮ್ಮನೆ ಅವಳಿಗೆ ಟೈಮ್ ಪಾಸ್ ಆಗುತ್ತೆ, ಆಡ್ತಾಳೆ ಅಂತೇಳಿ ಇದನ್ನು ತೆಗೆದುಕೊಂಡು ಬಂದೀನಿ. ಆಕೆ ಆಡ್ತಾಳೆ. ಒಂದೊಂದು ಟೈಮ್ನಾಗ ಏನು ಮಾಡ್ತಾಳಪ್ಪ ಅಂತಂದ್ರೆ ಅವೆಲ್ಲ ತೊಗೊಂಡು ಎಲ್ಲೆಲ್ಲೋ ಒಕ್ಕಡ್ತಾಳೆ, ಎಲ್ಲೆಲ್ಲೋ ಬಿಸಾಕ್ತಾಳೆ. ಅವುಗಳನ್ನ ಒಕ್ಕಡಿದ ನಂತರ ಅವುಗಳನ್ನು ಹುಡುಕಾಡಿ ಮತ್ತೆ ತೆಗೆದಿಡೋದೇ ಒಂದು ಸಾಹಸ ಆಗಿಬಿಡುತ್ತೆ. ಈಗ ಇದು ಹಾಕು, ಅದು ಹಾಕು, ಅದು ಹಾಕು, ಇದು ತಗೋ. ವೆರಿ ಗುಡ್. ಚುಚ್ಚದು. ಚಾಲೆಂಜ್ ಸ್ಟಾರ್ಟ್ ಚಿನ್ನು. ಕೈ ತಳ ಬಿಡು. ಚಾಲೆಂಜ್ ಸ್ಟಾರ್ಟ್.
ಹಿಂಗೆ ಮ್ಯಾಕ್ ಮಾಡು. ಹಾಂ ಹಿಂಗೆ ನಡಿ, ಹಿಂಗೆ ನಡಿ, ನಡಿ ನಡಿ ನಡಿ, ಹೋಲೆ 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 ಹೋಲೆ, ಮತ್ತೆ ವಾಪಸ್ ಬಾ. ಹಾಂ ಮತ್ತೆ ವಾಪಸ್ ಬಾ, ಮತ್ತೆ ವಾಪಸ್ ಬಾ. ಬಾ 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 ಬಾ. ಏ ಗೆದ್ದು ಚಿನ್ನು. ಬಾ 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 ಬಾ, ಓಡಿ ಬಾ 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 ಓಡಿ ಬಾ. ಬಾ 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 ಬಾ. ನಾಳೆ ಓಡಿ ಬಾ 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 ಬಾ. ಓಡು ಓಡು. ಹಾಕಿದಿಲ್ಲ ಏನು ನೀ ಹಾಕಿದಿಲ್ಲ? ನನ್ನ ಬಲ್ಲಿ ಕಿಲಿ ನೀ ಹಾಕಿದಿ. ನಾ ಎಲ್ಲ ಹಾಕಿನಿ? ಕಿಲಿ ನನ್ನ ಬಲ್ಲಿತ್ತು. ಬಾಲ್ ಅದ ಸೆಟಲ್ ಅದು ಬರ್ತಾ ಬ್ಯಾಟ್ ಅಲ್ಲ ಅದು ಸೆಟಲ್ ಅವ. ಕ್ರಿಕೆಟ್ ಆಡತ್ತಾಳಕ್ಕೆ. ಅದೇ ಕ್ರಿಕೆಟ್ ಆಡ ಬ್ಯಾಟ್ ಅಲ್ಲ ಅದು ಸೆಟಲ್ ಅವ.